ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಆಕ್ಚುಲಿ ಏನಂತ ಹೇಳಿದ್ರೆ ಇವತ್ತು ಟ್ರ್ಯಾಪಿಂಗ್ ಡೇ, ಇವತ್ತು ನಮಗೆ ಲಾಸ್ ಡೇ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ನೋಡಿ, ನಮ್ಮ ಝೋನ್ ಬ್ರೇಕ್ ಆಯ್ತು, ರೀಟೆಸ್ಟ್ ಬಂತು. ರೀಟೆಸ್ಟ್ ಬಂದು ಹೋಗ್ಬೇಕಾಗಿದ್ದಂತ ಮಾರ್ಕೆಟ್ ಮತ್ತೆ ಫಾಲ್ ಆಗಿ ನಮ್ ಸ್ಟಾಪ್ ಲಾಸ್ ಇಟ್ಟಾಯ್ತು. ಓಕೆ, ತಿರ್ಗಾ ವೆಯ್ಟ್ ಮಾಡಿ ಬ್ರೇಕ್ ಆದ ಮೇಲೆ ಪುಟ್ ಸೈಡ್ ಅನ್ನ ತಗೊಂಡ್ವಿ. ಪುಟ್ ಸೈಡ್ ತಗೊಂಡಿದ್ದು ಅಷ್ಟೇ, ವಾಪಸ್ ಬಂದು ನಮ್ಮ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ತು. ಸೊ ಎರಡೂ ಸಹ ಮೂಮೆಂಟಮ್ ಕೊಡದೆ ನಮ್ಮ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ತಾ ಇತ್ತು. ಅದಾದ್ಮೇಲೆ ತಿರ್ಗಾ ಝೋನ್ ಒಳಗೆ ಕ್ಲೋಸಿಂಗ್ ಕೊಟ್ಟಿದ್ದು, ಮತ್ತೆ ಸಸ್ಟೈನ್ ಆಗ್ಲಿಲ್ಲ. ಸೊ ಇದೇ ಜಾಗದಲ್ಲಿ ಇದ್ದಿದ್ರಿಂದ ಇವತ್ತು ನಮ್ಗೆ ಲಾಸ್ ಆಗಿದೆ. ಕಾರಣ ನೀವು ಇಲ್ಲೂ ನೋಡ್ಬೋದು, ಸಿ ನಲ್ಲಿ ಅಂಡ್ ಪಿ ನಲ್ಲಿ. ಸಿ ನಲ್ಲಿ ಬೆಳಿಗ್ಗೆ ಬ್ರೇಕ್ ಆಗಿತ್ತು, ನಾವು ರೀಟೆಸ್ಟ್ಗೆ ಕಾದ್ವಿ. ರೀಟೆಸ್ಟ್ ಕಾದ ನಂತರ ಅದು ಫಾಲಿಗೆ ಬಂತು, ನಿಂತ್ಕೊಳ್ಳಿಲ್ಲ, ಸಸ್ಟೈನ್ ಆಗ್ಲಿಲ್ಲ. ಓಕೆನಾ? ನಾವು ಅರೌಂಡ್ ಕ್ಲೋಸಿಂಗ್ ಹತ್ರ ಆ ರೇಂಜಲ್ಲಿ ನಾವು ಪ್ಲಾನ್ ಮಾಡಿದ್ವಿ, ಬಟ್ ಅಲ್ಲಿಂದ ಮೂಮೆಂಟಮ್ ಬರಲೇ ಇಲ್ಲ, ಮತ್ತೆ ಸ್ಟಾಪ್ ಲಾಸ್ ಆಯ್ತು. ಸೊ ನೆಕ್ಸ್ಟ್ ಫುಲ್ ಡೇ 12 ಗಂಟೆ ಝೋನ್ ಇದೆ, ಆ ಝೋನ್ ಒಳಗೇನೆ ಮಾರ್ಕೆಟ್ ಟೈಮ್ ಪಾಸ್ ಮಾಡಿದೆ. ನೋಡಿ, ಆ ಒಂದು ಕ್ಯಾಂಡಲ್ ಒಳಗೇನೆ ಮಾರ್ಕೆಟ್ ಮೇಲೋಗೋದು ಒಳಗೆ ಬರೋದು, ಮೇಲೋಗೋದು, ಒಳಗೆ ಹೋಗ್ಲೇ ಇಲ್ಲ. ಅದೇ ತರ ನೀವು ಪುಟ್ ಆಪ್ಷನ್ ತಗೊಂಡ್ರೆ, ಪುಟ್ ಆಪ್ಷನ್ ಅಲ್ಲೂ ಅದೇ ಕಥೆ. ಬೆಳಿಗ್ಗೆ ಒಂದು ಡೌನ್ ಫಾಲ್ ಇತ್ತು, ನಂತರ ಮೂಮೆಂಟಮ್ ಸ್ಟಾರ್ಟ್ ಮಾಡ್ತು. ನಂತರ ಮಾಡಿದಂತಹ ಮಾರ್ಕೆಟ್ ಈ ಒಂದು ಕ್ಯಾಂಡಲ್ ಒಳಗೆ, ಅಂದ್ರೆ 11:30 ಕ್ಯಾಂಡಲ್ ಒಳಗಿಂದ ದಾಟ್ಲೇ ಇಲ್ಲ. ಮೇಲ್ ಹೋಗೋದು ಮಾಡೋದು, ಕೆಳಗೆ ಬರೋದು, ಈ ರೀತಿ ಮಾಡ್ತಾ ಇತ್ತು. ಸೊ ಟೋಟಲಿ ಇವತ್ತು ನಾವು ಮೂರು ಟ್ರೇಡ್ ಲಾಸ್ ಆಗಿದೆ. ಸೊ ಇವತ್ತಿನ ಡೇ ಇಸ್ ನಾಟ್ ಗುಡ್. ಅಂಡ್ ಮಾರ್ಕೆಟ್ ಸಹ ಹೋಲ್ಡ್ ಹಿಡಿದು 3 ದಿವಸದಿಂದ ಹೋಲ್ಡ್ ಅಲ್ಲೇ ಇಟ್ಕೊಂಡಿದೆ, ಸೋಮವಾರ, ಮಂಗಳವಾರ, ಬುಧವಾರ. ಇಲ್ಲಿ ನೋಡ್ಲಿಕ್ಕೆ ಮಾರ್ಕೆಟ್ 24,980ರಿಂದ 800ವರೆಗೆ ಬಂದಿದೆ. ಅದೇ ನೀವು ಪುಟ್ ಆಪ್ಷನ್ ಅಲ್ಲಿ ನೋಡಿದ್ರೆ ನಿಮ್ಗೆ ಎಷ್ಟು ಡೌನ್ ಆಗಿದೆ ನೋಡಿ. ಯಾಕಂದ್ರೆ ಗ್ಯಾಪ್ ಅಪ್ ಆದಂತಹ ಮಾರ್ಕೆಟ್ ಸೋಮವಾರದಿಂದ ಹಿಡಿದು, ಸೋಮವಾರ ತಾರೀಕು 16ನೇ ತಾರೀಕು ಅಲ್ವಾ? 16ನೇ ತಾರೀಕಿಂದ ಮಾರ್ಕೆಟ್ ಯಾವ ಕಡೆ ಇದೆ ನೋಡಿ. ಮಾರ್ಕೆಟ್ ಸೋಮವಾರದ ಕ್ಲೋಸಿಂಗ್ ಇಂದ ಹಿಡಿದು ಮಂಗಳವಾರದಿಂದನೂ ಮಾರ್ಕೆಟ್ ಡೌನ್ ವರ್ಡ್ಸ್ ಅಲ್ಲೇ ಇದೆ, ಕರೆಕ್ಟಾ? ಆದ್ರೆ ಇಲ್ಲಿ ನೋಡಿ, ಮಂಗಳವಾರದಿಂದ ಮಾರ್ಕೆಟ್ ಮೂವ್ಮೆಂಟಮೇ ಇಲ್ಲ. ಮಂಗಳವಾರದ ಹೈ ಅನ್ನ ನೀವು ಮಾರ್ಕ್ ಮಾಡಿ. ಸಾರಿ, ಜಸ್ಟ್ ಎ ಮಿನಿಟ್. ಮಂಗಳವಾರದ ಹೈ ಅನ್ನ ನೀವು ಮಾರ್ಕ್ ಮಾಡಿದ್ರು, ಮಂಗಳವಾರದ್ದು ಹೈ ಮಂಗಳವಾರ 17ನೇ ತಾರೀಕು, ಕರೆಕ್ಟ್ ಅಲ್ವಾ? 17ನೇ ತಾರೀಕು ಹೈ ದಾಟ್ಲೇ ಇಲ್ಲ. ಸೊ ಆ ಝೋನ್ 135 ಝೋನ್ ಒಳಗೇನೆ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದೆ, ಮೇಲ್ ಹೋಗ್ತಾ ಇಲ್ಲ, ಕರೆಕ್ಟಾ? ಸೊ ಇಲ್ಲಿ ಮಾರ್ಕೆಟ್ ಮಾತ್ರ ಸ್ಪಾಟ್ ಅಲ್ಲಿ 17ನೇ ತಾರೀಕನ್ನ ಲೋ ಅನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಡೌನ್ ಬಂದಿದೆ. ಸೊ ಇದಿಷ್ಟು ಮೂಮೆಂಟಮ್ ಏನು, ಇದು ಲೋ. ಈ ಲೋ ಇಂದ ಇಲ್ಲಿವರೆಗೆ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ, ಬಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಮೂವ್ ಆಗಿಲ್ಲ. ಅಂದ್ರೆ ಇದಿಷ್ಟು ಸಹ ಡಿಕೆ ಪ್ರೋಗ್ರಾಮ್. ಅಂದ್ರೆ ನಮ್ಗೆ ಸ್ಪಾಟ್ ಅಲ್ಲಿ ಮಾತ್ರ ಮೂವ್ ಆದಂಗೆ ಕಾಣುತ್ತೆ, ಆದ್ರೆ ಆಪ್ಷನ್ಸ್ ಅಲ್ಲಿ ಆಕ್ಚುಲ್ ಆಗಿ ಮೂವ್ ಆಗಿರೋದಿಲ್ಲ. ಇದನ್ನ ನಾವು ನೋಡಿ ತಿಳ್ಕೊಂಡಿದ್ವಿ ಅಂತ ಆದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ತೀವಿ. ಓಕೆನಾ? ಸೊ ಡ್ರಾಪ್ ಆದಂತಹ ಮಾರ್ಕೆಟ್ ಇದೊಂದು ಡೋಜಿ ಕ್ಯಾಂಡಲ್ ಅನ್ನ ನಾವು ಮಾರ್ಕ್ ಮಾಡಿದ್ರೆ ಅದನ್ನ ದಾಟಿ ಕ್ಲೋಸೇ ಕೊಡ್ಲಿಲ್ಲ. ಸೊ ಹೋಗೋದು ವಾಪಸ್ ಬರೋದು. ಸೊ 3 ಸಲ ಬ್ರೇಕ್ ಮಾಡಿ ವಾಪಸ್ ಬಂದಿದೆ. ಸೊ ನಾಳೆ ಏನಾದ್ರೂ ಇದು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಒಂದು ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಡ್ರಾಪ್ ಆಗಿದ್ರಿಂದ ಈ ಜಾಗದವರೆಗೆ ಎಕ್ಸ್ಪೆಕ್ಟೇಷನ್ ಇದೆ. ಮಾರ್ಕೆಟ್ ಅಲ್ಲಿ ಇಲ್ಲಿವರೆಗೂ ಬರುವಂತಹ ಚಾನ್ಸಸ್ ಇದೆ. ಅದು ಬಂದ್ರೆ ನಂತರ ಬ್ರೇಕ್ ಆದ್ಮೇಲಿಂದ ಈ ಗ್ಯಾಪ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗುತ್ತೆ, ಅದು ಬೇರೆ. ಅದೀಗ ಮಾರ್ಕೆಟಿನ ಕಂಡೀಷನ್ ನೋಡಿದಾಗ ಸಿ ಎಲ್ಲಿದೆ, ಶುಕ್ರವಾರ ಎಲ್ಲಿತ್ತು ಪೊಸಿಷನ್ ಅದಕ್ಕಿಂತ ಲೋ ಇದೆ, ಕರೆಕ್ಟಾ? ಶುಕ್ರವಾರ ಆಕ್ಚುಲ್ ಆಗಿ ಪೊಸಿಷನ್ ಎಲ್ಲಿದೆ, ಶುಕ್ರವಾರ ಪೊಸಿಷನ್ ಕೆಳಗೆ ಇದೆ. ಇನ್ನು ಶುಕ್ರವಾರದ ಲೋ ದಾಟ್ಲೇ ಇಲ್ಲ ಸ್ಪಾಟ್ ಅಲ್ಲಿ, ಬಟ್ ಆಪ್ಷನ್ಸ್ ಅಲ್ಲಿ ಡಿಕೆ ನಲ್ಲಿ ಆಲ್ರೆಡಿ ಲೋ ದಾಟಿ ಆಯ್ತು. ಸೊ ಇದು ನಮಗೆ ಕಲಿಬೇಕಾಗಿರುವಂತ ವಿಚಾರ. ಮಾರ್ಕೆಟ್ ಮೂಮೆಂಟಮ್ ನೋಡೋದಕ್ಕೂ, ಅದಕ್ಕೆ ಕೆಲವರು ಹೇಳ್ತಾರಲ್ಲ, ಸ್ಪಾಟ್ ಅಲ್ಲಿ ನೋಡ್ಕೊಂಡು ಟ್ರೇಡ್ ಮಾಡಬೇಕು, ಅಷ್ಟು ಚೆನ್ನಾಗಿ ಮೂವ್ ಆಗ್ತಿತ್ತಲ್ಲ, ಯಾಕೆ ನಮ್ಗೆ ಇದು ಟ್ರೇಡ್ ಮಾಡಕ್ ಆಗ್ಲಿಲ್ಲ? ಅಲ್ಲಿ ಮೂವ್ ಆಗ್ತಿತ್ತು, ನಮ್ಗೆ ಆದ್ರೆ ಸ್ಟಾಪ್ ಲಾಸ್ ಆಗ್ತಾ ಇತ್ತು. ಯಾಕೆ ಆಗ್ತದೆ? ಯಾಕಂದ್ರೆ ಆಪ್ಷನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಲ್ಲ. ಆಪ್ಷನ್ ಅನ್ನು ಅಬ್ಸರ್ವ್ ಮಾಡದೇ ಇರೋದ್ರಿಂದಾಗಿ ನಮ್ಗೆ ಅದು ಡಿಫ್ರೆನ್ಸಿಯೇಷನ್ ಬರುತ್ತೆ. ಓಕೆನಾ? ಇದನ್ನ ನಾವು ಲೈವ್ ಅಲ್ಲಿ ಹೇಳ್ಕೊಡ್ತಾ ಇರೋದು, ತೋರಿಸ್ಕೊಡ್ತಾ ಇರೋದೆಲ್ಲ ಇದನ್ನೇ. ನೋಡಿ, ಯಾಕೆ ಬ್ರೇಕ್ ಆಗ್ತಿಲ್ಲ ನೋಡಿ, ಲೈನ್ ಯಾಕೆ ಬ್ರೇಕ್ ಆಗ್ತಿಲ್ಲ ನೋಡಿ, ಅವಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ನಾವು ಬ್ರೇಕ್ಔಟ್ ತಗೊಂಡ್ರಿ, ಅದು ಫೇಲಿಯರ್ ಆಯ್ತು, ಅದು ಸೆಕೆಂಡ್ರಿ. ಬಟ್ ವಿ ಟ್ರೈಡ್ ಫಾರ್ ದ ಬ್ರೇಕ್ಔಟ್. 135 ಮೇಲೇನೆ ಬ್ರೇಕ್ಔಟ್ ಟ್ರೈ ಮಾಡಿದ್ದು, ಅದು ಸ್ಟಾಪ್ ಲಾಸ್, ಅದು ಇಟ್ ಇಸ್ ಅ ಪಾರ್ಟ್ ಆಫ್ ದ ಗೇಮ್ ಅಲ್ವಾ? ಈಗ ಇನ್ನು ನಾಳೆ ಏನಾಗುತ್ತೆ ನೋಡೋಣ, ಯಾಕೆ ನಾಳೆ ಎಕ್ಸ್ಪೈರಿ ಇದೆ. ಅಂಡ್ ದಿಸ್ ಈಸ್ ದ 3rd ಎಕ್ಸ್ಪೈರಿ.
ಅಂದ್ರೆ ಈ ತಿಂಗಳ 3ನೇ ಎಕ್ಸ್ಪೈರಿ ಅಂಡ್ ನೆಕ್ಸ್ಟ್ ವೀಕ್ ಮಂತ್ಲಿ ಎಕ್ಸ್ಪೈರಿ ಬರುತ್ತೆ. ಸೊ ಅಂಥದ್ರಲ್ಲಿ ಮಾರ್ಕೆಟ್ ಏನ್ ಮಾಡ್ತಾ ಇದೆ, ಇನ್ನು ನಮ್ ಲೆಕ್ಕ ಪ್ರಕಾರ ಶುಕ್ರವಾರ ಝೋನಿನ ಕ್ಲೋಸಿಂಗ್ ಒಳಗೂ ಬರ್ಲಿಲ್ಲ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ನೀವು ಚಾರ್ಟ್ ತೆಗೆದು ಓಪನ್ ಮಾಡಿ ನೋಡ್ಬೇಕು. ನಾವು ಹೇಳಿದ ಮೇಲೆ ವಿಡಿಯೋನ ಇಲ್ಲಿಗೆ ಬಿಡುದಲ್ಲ, ನೀವು ಚಾರ್ಟ್ ತೆಗೆದು ಓಪನ್ ಮಾಡಿ ನೋಡಿದಾಗ ನಿಮ್ಗೆ ಅದ್ರದ್ದು ಕ್ಲಾರಿಟಿ ಸಿಗುತ್ತೆ. ಈಗ ನೋಡಿ, ಇಲ್ಲಿ ನಾವು ಶುಕ್ರವಾರದ್ದು ಕ್ಲೋಸಿಂಗ್ಗೆ ಮಾರ್ಕ್ ಮಾಡಿದೀವಿ. ಆ ಶುಕ್ರವಾರದ ಕ್ಲೋಸಿಂಗ್ ಅನ್ನು ಸಹ ಮಾರ್ಕೆಟ್ ದಾಟಿಲ್ಲ. ಆದ್ರೆ ಆಪ್ಷನ್ಸ್ ಎಲ್ಲ ಆಲ್ರೆಡಿ ಶುಕ್ರವಾರದ ಕ್ಲೋಸಿಂಗ್ ಎಲ್ಲ ದಾಟಿ 16ನೇ ತಾರೀಕಿನ ಕ್ಲೋಸಿಂಗ್ ದಾಟಿ ನಿಂತಿದೆ. ಕರೆಕ್ಟ್ ಅಲ್ವಾ? ಅಂದ್ರೆ ಏನಾಯ್ತು, ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಪ್ರೀಮಿಯಂ ಹೈ ಇರೋದ್ರಿಂದ ಮೂಮೆಂಟಮ್ ಅನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಸೊ ನಾಳೆ ಇನ್ನು ಸ್ವಲ್ಪ ಗ್ಯಾಪ್ ಡೌನೇ ಆಗ್ಬೋದು, ಬಟ್ ಪಾಯಿಂಟ್ಸ್ ಬರಲ್ಲ. ಇಲ್ಲಿ ಗ್ಯಾಪ್ ಡೌನ್ ಆದಂಗೆ ಇರುತ್ತೆ, ಬಟ್ ಅಲ್ಲಿ ನಮ್ಗೆ ಪಾಯಿಂಟ್ಸ್ ಕೊಡಲ್ಲ. ಕೊಡ್ದೇನೆ ಸ್ವಲ್ಪ ಸಸ್ಟೈನ್ ಮಾಡಿಕೊಂಡು ಇದೇ ಜಾಗದಲ್ಲಿ ಸ್ವಲ್ಪ ಸಸ್ಟೈನ್ ಮಾಡಿ ಈ ಝೋನು 700 to 650 ಝೋನು ಏನಾದ್ರೂ ಬ್ರೇಕ್ ಆದ್ರೆ ನಮಗೆ ಮೊನ್ನೆ ಶುಕ್ರವಾರದ ಲೋ ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರ್ಕೆಟ್ ಶುಕ್ರವಾರದ ಲೋ ಅಥವಾ ಇಲ್ಲೊಂದು ಝೋನ್ ಇದೆ, ಇಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ವೇಳೆ ಮಾರ್ಕೆಟ್ ಈ ಝೋನ್ ಬ್ರೇಕ್ ಆಗದೆ ಅಪ್ ಮೂವ್ಮೆಂಟ್ ಕೊಟ್ರೆ ನಮಗೆ ಮ್ಯಾಕ್ಸಿಮಮ್ ಬರುವಂತದ್ದು ನಮಗೆ ಸೋಮವಾರದ್ದು ಕ್ಲೋಸಿಂಗ್ ವರೆಗೆ. ನೋಡಿ, ಅಲ್ಲಿಂದನೇ ಮಾರ್ಕೆಟ್ ಇವತ್ತು ಬಿದ್ದಿರೋದು. ಸೊ ಈ ಜಾಗ, ಈ 2 ಝೋನ್ ದಾಟಿದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್. ಸೊ ನಾಳೆ ಎಕ್ಸ್ಪೈರಿ ಇದೆ, ನೋಡ್ಕೊಂಡು ಮಾಡೋಣ. ಯಾಕೆಂದ್ರೆ 950 to 750 ರೇಂಜ್ ನಲ್ಲಿ ಮಾರ್ಕೆಟ್ ಇದೆ. ಸೊ ಈಗ ನಾವು ಮಿಡ್ ರೇಂಜ್ ಹತ್ರ ಇದೀವಿ, 850 ಹತ್ರ ಮಿಡ್ ರೇಂಜ್ ಅಲ್ಲಿ ಇದೀವಿ. ಸೊ ಈಗ ಮಾರ್ಕೆಟ್ಗೆ ಈ ಕಡೆ 100 ಪಾಯಿಂಟ್ ಇದೆ, ಈ ಕಡೆ 100 ಪಾಯಿಂಟ್ ಇದೆ. ಓಕೆನಾ? ಈ 100 ದಾಟಿದ ಮೇಲಿಂದ ಫರ್ದರ್ ಮೂವ್. ಸೊ ಒಂದು ವೇಳೆ ನಾವೇನ್ ಮಾಡ್ಬೋದು, ಬಾರ್ಡರ್ ಬಂದ್ರೆ, ಅಂದ್ರೆ ಈ ಕಡೆ ಬಾರ್ಡ್ರಿಗೆ ಮಧ್ಯಾಹ್ನ ಏನಾರ ಬಂತಂತಾದ್ರೆ ಒಂದು ಬೌನ್ಸು ಅದು ಹೀರೋ ಝೀರೋಗೆ ಬರುತ್ತೆ. ಅದೇ ತರ ಈ ಬಾರ್ಡರ್ ಬಂತಂತ ಹೇಳಿದ್ರೆ ಒಂದು ಬೌನ್ಸು ಅದು ಸಹ ಹೀರೋ ಝೀರೋಗೆ ಬರುತ್ತೆ. ಸೊ ಇದ್ರಲ್ಲಿ ತುಂಬಾ ವಿಚಾರಗಳಿವೆ, ಎಲ್ಲದನ್ನು ಇವಾಗ ಒಂದು 5-10 ನಿಮಿಷ ವಿಡಿಯೋದಲ್ಲಿ ಹೇಳಕ್ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ, ಒಂದೊಂದು ಎಕ್ಸ್ಪೈರಿ ದಿವಸ ಒಂದೊಂದೇ ವಿಚಾರಗಳನ್ನ ತಿಳಿಸ್ತಾ ಬರೋಣ. ಅವಾಗ ನಮ್ಗೆ ಎಕ್ಸ್ಪೈರಿಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ವ್ಯವಸ್ಥೆ ಈಸಿ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಿಮ್ಗೆ ಚಾರ್ಟ್ ಅನ್ನ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ನಾಳೆ ಪೋಸ್ಟ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಸಿಂಪಲ್ ಆಗಿ ನೀವೀಗ ಸೋಮವಾರ ಮತ್ತೆ ಶುಕ್ರವಾರದ ಕ್ಲೋಸಿಂಗ್ ಮಾರ್ಕ್ ಮಾಡಿ. ಮಾರ್ಕೆಟ್ ಅದ್ರ ಮಧ್ಯದಲ್ಲೇ ಇದೆ. ಸೊ ಏನಾಗುತ್ತೆ ಅನ್ನೋದನ್ನ ನಾವು ನಾಳೆ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್.